ಬೆಂಗಳೂರು ಉತ್ತರ ತಾಲೂಕು ದಾಸನಪುರ ಹೋಬಳಿಯ ಜನಪ್ರಿಯ ಶಾಸಕರಾದ ಎಸ್.ಆರ್. ವಿಶ್ವನಾಥ್ ರವರ ನೇತೃತ್ವದಲ್ಲಿ ವಿವಿಧ ಕಾಮಗಾರಿಯ ಗುದ್ದಲಿ ಪೂಜೆಯನ್ನು ಕಡಬಗೆರೆ ಗ್ರಾಮದ ಜನಪ್ರಿಯ ಮುಖ್ಯ ರಸ್ತೆ ಹಾಗೂ ಕಿತ್ತನಹಳ್ಳಿ ಗ್ರಾಮದ ಕಾಂಕ್ರೀಟ್ ರಸ್ತೆ, ರಾವುತನಹಳ್ಳಿ ಕಾಂಕ್ರೀಟ್ ರಸ್ತೆ, ಕಮಸಂದ್ರ ಗ್ರಾಮದ ಕಾಂಕ್ರೀಟ್ ರಸ್ತೆ, ಕದಿರೇನಹಳ್ಳಿ ಶುದ್ಧ ನೀರಿನ ಘಟಕ ಉದ್ಘಾಟನೆ ಮತ್ತು ಮದನಾಯಕನಹಳ್ಳಿ ನಗರಸಭೆ ವ್ಯಾಪ್ತಿಯ ಕಾಂಕ್ರೀಟ್ ರಸ್ತೆ ಡಾಂಬರೀಕರಣ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಟ್ಟಡ ಉದ್ಘಾಟನೆ, ಲಕ್ಷ್ಮೀಪುರ ಹಾಗೂ ಕೆಜಿ ಲಕ್ಕೇನಹಳ್ಳಿ ಗ್ರಾಮದಲ್ಲಿ ರಸ್ತೆ ಡಾಂಬರೀಕರಣ ಕಾಮಗಾರಿಯನ್ನು ಶಾಸಕರಾದ ಎಸ್.ಆರ್. ವಿಶ್ವನಾಥ್ ರವರ ಅಮೃತ ಹಸ್ತದಿಂದ ಭೂಮಿ ಪೂಜೆಯನ್ನು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಯಲಹಂಕ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ರಾಮಮೂರ್ತಿ ಎಂಜಿ, ರವಿಗೌಡ್ರು, ಮುನಿರಾಜು ಕೆಎಂ, ಚಿಕ್ಕಕೆಂಪಯ್ಯ, ಉದ್ದಂಡಯ್ಯ, ಕೊಳ್ಳಿಗನಹಳ್ಳಿ ವೆಂಕಟೇಶ್, ಜಯರಾಮು, ತ್ರಿಮೂರ್ತಿ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಕಮಸಂದ್ರ, ಕದಿರೇನಹಳ್ಳಿ ಈ ಭಾಗದಲ್ಲಿ ಒಟ್ಟು 11.5 ಕೋಟಿ ವೆಚ್ಚದಲ್ಲಿ ಚರಂಡಿ ಮತ್ತು ರಸ್ತೆ ಕಾಮಗಾರಿಗಳು ಏನು ನಾವು ಜನ ಹಿಂದೆ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಬಂದಾಗೆಲ್ಲ ನಮಗೆ ಬೇಡಿಕೆಯನ್ನು ಕೊಟ್ಟಿದ್ದರು, ಮನೆ ಹತ್ರ ಬಂದೆಲ್ಲ ಪತ್ರಗಳನ್ನು ಕೊಟ್ಟಿದ್ದರು. ಆ ಎಲ್ಲವನ್ನು ಕ್ರೋಢೀಕರಿಸಿ ಈಗ ನಗರಸಭೆಯಲ್ಲಿ ಅದಕ್ಕೆ ಅನುಮೋದನೆಯನ್ನು ಕೊಟ್ಟು ಟೆಂಡರ್ ಆಗಿ ಇವತ್ತು ಕಾಮಗಾರಿಗೆ ಚಾಲನೆಯನ್ನು ಕೊಟ್ಟಿದ್ದೀವಿ. ಇದು ಕೇವಲ ಇಷ್ಟು ಮಾತ್ರ, ಇನ್ನೂ ಉಳಿಕೆ ಭಾಗಗಳು ಕೂಡ ನಗರಸಭೆಯದಿದೆ. ಇನ್ನೊಂದು 10 ದಿನ ಬಿಟ್ಟು ಅಲ್ಲಿ ಕೂಡ ಪೂಜೆಗಳನ್ನು ಮಾಡ್ತೀವಿ. ಒಟ್ಟು ಒಂದು 24 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಗರಸಭೆಯಲ್ಲಿ ಪೂಜೆಗಳನ್ನು ಮಾಡ್ತಾಯಿದ್ದೀವಿ. ಸರ್ಕಾರದ ಒಂದು ರೀತಿಯಾದಂಥ ಅಸಹಕಾರದ ಮಧ್ಯದಲ್ಲೂ ಕೂಡ ಕ್ಷೇತ್ರದಲ್ಲಿ ನಾನು ಯಾವುದೇ ಕೆಲಸದನ್ನು ನಿಲ್ಸಕ್ಕೆ ಹೋಗಿಲ್ಲ. ಕಡಿಮೆ ಆಗಿರ್ಬೋದು, ಬಟ್ಟು ಜನ ಹೇಳ್ತಾ ಇರ್ತಕ್ಕಂಥ ಅವ್ರು ಕೇಳ್ತಾ ಇರ್ತಕ್ಕಂಥ ಬೇಡಿಕೆ ವಿಪರೀತ ಇದೆ. ಕೊಡ್ತಾ ಇರ್ತಕ್ಕಂಥ ಅನುದಾನ ಭಾಳ ಕಡಿಮೆ ಇದೆ. ಅದರ ಮಧ್ಯದಲ್ಲೂ ಕೂಡ ಇವತ್ತು ರಾಜ್ಯ ಸರ್ಕಾರದ ಇನ್ನೊಂದು 20 ಕೋಟಿ ಮತ್ತು NDAದ ಇನ್ನೂ 12 ಕೋಟಿ ಗ್ರಾಮಾಂತರ ಪ್ರದೇಶದಲ್ಲಿ ಕಾಮಗಾರಿಗಳು ಬಾಕಿ ಇದೆ. ಮತ್ತು SCPನಲ್ಲಿ ಕೂಡ 6 ಕೋಟಿ ರೂಪಾಯಿ ಅದು ಕೂಡ ಮಂಜೂರಾಗಿದೆ. ಮತ್ತು RDPRಯಿಂದ 3.25 ಕೋಟಿ ರೂಪಾಯಿ ಅದು ಕೂಡ ಮಂಜೂರಾಗಿದೆ. ಒಟ್ಟು ಇನ್ನೂ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಹತ್ರ ಒಂದು 100 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳಿಗೆ ಮತ್ತೆ ನಾನು ಒಂದೊಂದು ವಾರ ಬಿಟ್ಟು ಚಾಲನೆಯನ್ನು ಕೂಡ ನಾನು ಕೊಡ್ತಾ ಇದ್ದೀನಿ. ಇವತ್ತು ಬೇಸಿಗೆ, ಕಡು ಬೇಸಿಗೆ ಶುರುವಾಗಿದೆ. ಕುಡಿಯೋ ನೀರಿನ ಸಮಸ್ಯೆ, ಪ್ರತಿ ವರ್ಷ ಟಾಸ್ಕ್ ಫೋರ್ಸಲ್ಲಿ ಕುಡಿಯೋ ನೀರು ಬೋರ್ವೆಲ್ ಕೊರೆಯೋಕ್ಕೆ ಅನುದಾನ ಕೊಡ್ತಾಯಿದ್ರು. ಆದರೆ ಇವತ್ತು ಇಲ್ಲಿವರೆಗೂ ಕೂಡ ಯಾವುದೇ ಶಾಸಕರಿಗೆ ಬೋರ್ವೆಲ್ಗೆ ಇನ್ನೂ ಅನುದಾನವನ್ನು ಕೊಟ್ಟಿಲ್ಲ. ಮೊನ್ನೆ ನಾನು ಗ್ರಾಮ ಪಂಚಾಯತಿ ಎಲ್ಲ ಅಡ್ಮಿನಿಸ್ಟ್ರೇಟರ್ಗಳು ಮತ್ತು PDOಗಳು ಕರೆದು ಸೂಚನೆಯನ್ನು ಕೊಟ್ಟಿದ್ದೀನಿ. ಯಾವುದೇ 15 ಫೈನಾನ್ಸ್ ಅಮೌಂಟ್ ಇರ್ಬೋದು, ವರ್ಗ 1 ಅಮೌಂಟು ಬೇರೆ ಯಾವುದಕ್ಕೂ ಉಪಯೋಗಿಸದೆ ಮಳೆಗಾಲ ಬರೋವರೆಗೂ ಕುಡಿಯೋ ನೀರಿಗೆ ಅದಕ್ಕೆ ಆದ್ಯತೆ ಕೊಡಬೇಕು ಅಂತೇಳಿ ಇವತ್ತು ನಗರಸಭೆಯಲ್ಲೂ ಕೂಡ CEO ಅವ್ರಿಗೆ ಹೇಳಿದ್ದೀನಿ. ನಾವು ಯಾವುದೇ ರೋಡ್ ಕೆಲಸ ನಿಂತರೂ ಚಿಂತೆ ಇಲ್ಲ, ಕುಡಿಯೋ ನೀರಿಗೆಲ್ಲೂ ತೊಂದರೆ ಆಗಬಾರ್ದು ಅಂತೇಳಿ. ಅದರ ಮಧ್ಯದಲ್ಲಿ ಇವತ್ತು ಸರ್ಕಾರದಿಂದ ಕೂಡ ಕಾವೇರಿ ನೀರಿಗೆ ನಮಗೆ ಈಗ 60 ಕೋಟಿ ರೂಪಾಯಿ ಪ್ರಾರಂಭಿಕ ಅನುದಾನ ಬಿಡುಗಡೆ ಮಾಡಿದ್ದಾರೆ. ಯಲಹಂಕದಿಂದ 5th ಫೇಸಲ್ಲಿ ಪಂಪ್ ಆಗ್ತದೆ. ಜೊತೆಯಲ್ಲಿ 6th ಫೇಸಲ್ಲಿ ಮತ್ತು ನಮ್ಮ ಮಾದನಾಯಕನಹಳ್ಳಿ ನಗರಸಭೆಗೆ ಆ ಫೇಸಲ್ಲೂ ಕೂಡ ನೀರು ಕೊಟ್ಟವರು. ಮೊನ್ನೆ ಆದೇಶ ಆಗಿದೆ. ಅಂದರೆ ನೆಲಮಂಗಲ, ದೊಡ್ಡಬಳ್ಳಾಪುರ ಈ ಥರದ್ದು ದೇವನಹಳ್ಳಿ ಜೊತೆಯಲ್ಲಿ ಏನಾಗಿತ್ತು ಅದರಲ್ಲಿ ಮಾದನಾಯಕನಹಳ್ಳಿಗೂ ಕೊಟ್ಟಾರೆ. ಅಂದರೆ ನಮಗೆ 5th ಫೇಸು ಮತ್ತು 6th ಫೇಸು ಎರಡೂ ಕೂಡ ನೀರಲ್ಲಿ ಅಲೋಕೇಶನ್ ಕೊಟ್ಟಿದ್ದಾರೆ. ಇದಿನ್ನೂ ಚುನಾಯಿತ ಪ್ರತಿನಿಧಿ ಇಲ್ಲ. ಅದ್ರ ಮಧ್ಯದಲ್ಲೇ ನಮಗೆ ಇಷ್ಟೊಂದು ಸ್ಯಾನಿಟರಿ ಮತ್ತು ಕಾವೇರಿಗೆ ನೀರನ್ನು ಕೂಡ ಸರ್ಕಾರದ ಕಡೆಯಿಂದ ಮಂಜೂರಾಗಿದೆ. ಅದು ಭಾಳ ದೊಡ್ಡ ಕೆಲಸ. ಅದೆಲ್ಲ ಕೂಡ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಬೇಕಾಗ್ತದೆ, GLRಗಳು ಬೇಕು, ಓವರ್ ಟ್ಯಾಂಕ್ಗೆ ಜಾಗ ಬೇಕು. ಅವೆಲ್ಲವನ್ನು ಹುಡುಕಿ ಈಗ ಸರ್ಕಾರದ DC ಅವ್ರ ಮಂಜೂರಾತಿ ಕಳಿಸಿದ್ದೀವಿ. ಒಟ್ಟಾರೆ ಇವತ್ತು ನಾನು ನೋಡಿದ ಚುನಾವಣೆಗೆ ಮೊದಲಿದ್ದಂಥ ದಾಸನಪುರಕ್ಕೂ ಈಗಿರ್ತಕ್ಕಂಥ ದಾಸನಪುರಕ್ಕೂ ಭಾಳ ಅಜಗಜಾಂತರ ಇದೆ. ಸಾಕಷ್ಟು ಅಭಿವೃದ್ಧಿಗಳಾಗ್ತಾಯಿದೆ. ವೆಹಿಕಲ್ ಮೂವ್ಮೆಂಟ್ ಜಾಸ್ತಿ ಇದೆ. ರಸ್ತೆಗಳು ಸಾಕಾಗ್ತಾ ಇಲ್ಲ. ಪೇಪರ್ ನೋಡಿರ್ಬೋದು, ಡಿಲಿಮಿಟೇಷನ್ ಬಹುಶಃ ಆಗ್ಬೋದು. ಆದಾಗ ಇದು ಒಂದು ಪ್ರತ್ಯೇಕವಾದಂಥ ದಾಸನಪುರ ಹೋಬಳಿ ಒಂದು ಕ್ಷೇತ್ರ ಕೂಡ ಆಗ್ಬೋದೇನೋ, ನೋಡೋಣ ಅದೇನಾಗ್ತದೆ. ಬಟ್ ನಾನು ಶಾಸಕನಾಗಿ ಇಲ್ಲಿ ಇರೋವರೆಗೂ ಕೂಡ ಇದರ ಸಮಗ್ರ ಅಭಿವೃದ್ಧಿ ಕೆಲಸ ಮಾಡ್ತೀನಿ. ಸರ್, ನಾಳೆ ಅಮಿತ್ ಶಾ ಬರ್ತಾ ಇದ್ದಾರೆ ಭೇಟಿ. ನಾಳೆ ನನ್ನ ಕ್ಷೇತ್ರದ ನಗರೂರು ಆದಿಚುಂಚನಗಿರ ಮಠಕ್ಕೆ ನಮ್ಮ ಗೃಹ ಸಚಿವರಾದಂಥ ಅಮಿತ್ ಶಾಜಿ ಅವರು ಬರ್ತಾ ಇದ್ದಾರೆ. ನಾವು ಕೂಡ 11 ಗಂಟೆಗೆ ಅವರನ್ನು ಸ್ವಾಗತ ಮಾಡೋದಕ್ಕೆ ನಾವು ಮತ್ತು ಒಂದು 15 ಜನ ಕಾರ್ಯಕರ್ತರಿಗೆ ಅವಕಾಶ ಕೊಟ್ಟವ್ರೆ. ಸ್ವಾಗತವನ್ನು ಮಾಡ್ತೀನಿ. ಅಲ್ಲಿ ಇಡೀ ದೇಶದಿಂದ ನಮ್ಮ ಹಿಂದೂ ಸ್ವಾಮೀಜಿಗಳದ ಒಂದು ದಿನದ 2 ದಿನಗಳ ಕಾರ್ಯಕ್ರಮ ಇರ್ತದೆ. ನಾಳೆ ಪೂರ್ತಿ ಅಮಿತ್ ಶಾ ಅವರು ಆ ಕಾರ್ಯಕ್ರಮದಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಭಾಗವಹಿಸ್ತಾರೆ. ಸರ್, ಈಗ ಗ್ಯಾಸ್ ಸಮಸ್ಯೆ ಕಾಡ್ತಾ ಇರ್ತಕ್ಕಂಥದ್ದು ರಾಜ್ಯದಲ್ಲೂ ಕೂಡ ಜಾಸ್ತಿ ಆಗಿರ್ತಕ್ಕಂಥದ್ದು, ಆಟೋ ಚಾಲಕರಿಗೆ ಹೆಚ್ಚಿನ ಒಂದು ಇದು ಆಗ್ತಾ ಇದೆ. ಇದು
ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರದ ಸಮಸ್ಯೆ ಅಲ್ಲ ಇದು. ನಮಗೆಲ್ಲ ಗೊತ್ತಿರ್ಬೋದು, ಟಿ ವಿಯಲ್ಲಿ ನೋಡ್ತೀವಿ, ಸೋಷಿಯಲ್ ಮೀಡಿಯಾ ನೋಡ್ತೀವಿ. ಇವತ್ತೇನು ಒಂದು ಯುದ್ಧ ನಡೀತಾ ಇದೆ ಇರಾನ್ ಮತ್ತು ಅಮೇರಿಕ ಇಸ್ರೇಲ್ ಮಧ್ಯದಲ್ಲಿ, ಭಾಳಷ್ಟು ಕೂಡ ನಮಗೆ ಗ್ಯಾಸು ಪೆಟ್ರೋಲಿಯಂ ಉತ್ಪನ್ನಗಳು ಬರ್ತಾ ಇರ್ತಕ್ಕಂಥದ್ದು ಅಲ್ಲಿಂದನೇ. ಅದರ ಮಧ್ಯದಲ್ಲೂ ಕೂಡ ಇವತ್ತು ಇರಾನ್ ಅವರು ಏನು ಆರ್ವೇಜ್ ಒಂದು ಜಲಸಂಧಿ ಇತ್ತು, ಅದರಲ್ಲಿ ನಮ್ಮ ಭಾರತಕ್ಕೆ ಹಡಗುಗಳನ್ನು ಬಿಡೋದಕ್ಕೆ ಒಪ್ಕೊಂಡು ಹಡಗುಗಳು ಬರ್ತಾ ಇದೆ. ಇಷ್ಟು ಭಾಳ ದೊಡ್ಡದಾದಂಥ ದೇಶದಲ್ಲಿ ಈ ಥರದ ತುರ್ತು ಬಂದಾಗ ನಾವೆಲ್ಲ ಕೂಡ ಸ್ವಲ್ಪ ಸಹಕಾರವನ್ನು ಕೊಡಬೇಕು. ಯಾವುದೇ ಸರ್ಕಾರವನ್ನು ದೂಷಣೆ ಮಾಡುವಂಥದ್ದಲ್ಲ, ರಾಜ್ಯ ಸರ್ಕಾರವನ್ನು ದೂಷಣೆ ಮಾಡೋಕ್ಕಾಗಲ್ಲ, ಕೇಂದ್ರ ಸರ್ಕಾರವನ್ನು ಕೂಡ ದೂಷಣೆ ಮಾಡೋಕ್ಕಾಗಲ್ಲ. ಇದೊಂದು ರೀತಿ ಸಂದಿಗ್ಧವಾದಂಥ ಪರಿಸ್ಥಿತಿ. ಆದರೂ ಕೂಡ ಇನ್ನೂ 2 ತಿಂಗಳಿಗೆ ಆಗೋಷ್ಟು ಪೆಟ್ರೋಲ್ ಡೀಸೆಲ್ ನಮ್ಮ ಹತ್ರ ಇದೆ. ನೀವು ಅದಕ್ಕೆ ಯಾವುದೂ ಕೊರತೆ ಆಗ್ತಾಯಿಲ್ಲ. ಈ ಕೊರತೆ ಆಗ್ತಾ ಇರ್ತಕ್ಕಂಥದ್ದು ಗ್ಯಾಸ್ ಉತ್ಪಾದನೆ ನಮ್ಮ ದೇಶದಲ್ಲಿ 30% ಮಾತ್ರ ಆಗೋದು. ಇನ್ನು 70% ಹೊರದೇಶದಿಂದ ತರಬೇಕು. ಅದರಲ್ಲೂ ಮನೆ ಗ್ಯಾಸ್ಗೆ ಏನು ಸಮಸ್ಯೆ ಇಲ್ಲ, ನಮ್ಗೆ ಕರೆಕ್ಟಾಗಿ ಬರ್ತಾಯಿತ್ತು, ಏನೋ ಅದಕ್ಕೇನು ಆತಂಕ ಇಲ್ಲ. ಇವತ್ತು ಇರ್ತಕ್ಕಂಥದ್ದು ಏನು ಅಂದರೆ ಕಮರ್ಷಿಯಲ್ಲು ಇದು ಮತ್ತು ಆಟೋಗಳಿಗೆ ಗ್ಯಾಸು, ಕೆಲವು ಕಾರ್ಖಾನೆಗಳಿಗೆ ಏನೋ ಇದೆಯಾ ಅದಕ್ಕೆ ಸ್ವಲ್ಪ ಸಮಸ್ಯೆ ಆಗಿದೆ. ಬಟ್ ಯುದ್ಧ ನಿಲ್ಲೋವರೆಗೂ ಕೂಡ ಇದನ್ನು ಸ್ವಲ್ಪ ನಾವು ಎದುರಿಸಬೇಕಾಗುತ್ತೆ. ಸಂಕಷ್ಟ ಪರಿಸ್ಥಿತಿಯಲ್ಲಿ ಇದರಲ್ಲಿ ಯಾವುದೇ ರಾಜಕೀಯವನ್ನು ಬೆರೆಸದೆ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಪ್ರತಿನಿತ್ಯ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಬಹುಶಃ ಅವರ ಪ್ರಯತ್ನ ಇಲ್ಲ ಅಂದಿದ್ರೆ ನಾವು ಇನ್ನೂ ಭಾಳ ಘೋರವಾದಂಥ ಪರಿಸ್ಥಿತಿ ಇರ್ತಾಯಿತ್ತು.